ಥ್ಯಾಂಕ್ ಯು ಜೀಸಸ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಒಂದು ಸಲ ಕುರಿ ಏನಾಗಿತ್ತು, ಒಂದು ತಗ್ಗಿನಲ್ಲಿ ಬಿದ್ದಿತ್ತು, ವಯಸ್ಸಾಗಿರುವಂಥ ಕುರಿ. ಅದು ಮೇಲಕ್ಕೆ ತೆಗಿಬೇಕಂತ ಹೇಳಿ ಆತನ ಮಾಲೀಕು ಯಜಮಾನ ಏನು ಮಾಡಿದನು, ಪ್ರಯಾಸ ಪಡ್ತಾ ಇದ್ದನು. ಅದಕ್ಕೆ ಅನೇಕ ಜನರು ಏನು ಮಾಡ್ತಾ ಇದ್ದಾರು, ನಿನ್ನ ಒಂದು ಕುರಿ ಏನಾಗಿದೆ, ವಯಸ್ಸಾಗಿದೆ, ಅದಕ್ಕೆ ಮತ್ತೆ ತಿರುಗಿ ಮೇಲಕ್ಕೆ ಹೇಗೆ ತರ್ತೀಯ, ಅದರಿಂದ ಏನು ಪ್ರಯೋಜನ ಎಂಬುದಾಗಿ ಅವ್ರು ಹೇಳಿ ಅದನ್ನೇನು ಮಾಡು, ನೀನು ತೆಗ್ಗಿನಲ್ಲಿ ಅದು ಇರುವಾಗ ಅದು ಮಣ್ಣು ಹಾಕಿ ಮುಚ್ಚಿಬಿಡು ಅಂತ ಹೇಳಿ ಆತನಿಗೆ ಹೇಳ್ತಾರೆ. ಆಗ ಜನರು ಏನು ಮಾಡ್ತಾರೆ, ಆ ಒಂದು ಮಣ್ಣು ಏನು ಮಾಡ್ತಾರೆ, ಆ ತೆಗ್ಗಿನಲ್ಲಿರುವಂಥ ಕುರಿ ಮೇಲೆ ಹಾಕ್ತಾ ಇರ್ತಾರೆ. ಆ ಕುರಿ ಮೇಲೆ ಹಾಕಿದಾಗ ಆ ಕುರಿ ಸಂತೋಷ ಪಡುತ್ತೆ. ಅಯ್ಯೋ, ನನ್ನ ಯಜಮಾನನು ನನಗೆ ತೆಗ್ಗಿನಿಂದ ತೆಗಿಲಕ್ಕ ಆತನ ಕಷ್ಟಪಡ್ತಾ ಇದ್ದಾನೆಲ್ಲ, ಪ್ರಯಾಸ ಪಡ್ತಾನೆ ಅಂಥೇಳಿ ಆ ಒಂದು ಕುರಿ ಏನು ಮಾಡ್ತದೆ ಅಂದ್ಕೊಂಡು ಸಂತೋಷ ಪಡುತ್ತೆ. ಜನರ ಮೇಲಿಂದ ಮಣ್ಣು ಹಾಕ್ತಾ ಇರುವಾಗ ಆ ಮಣ್ಣು ಅದು ತನ್ನ ಮೈ ಮೇಲಿಂದ ಝಾಡಿಸ್ಬಿಟ್ಟು ಆ ಮಣ್ಣಿನ ಮೇಲೆ ನಿಂತ್ಕೊಂಡು ಅದೇನು ಮಾಡುತ್ತೆ, ಮೇಲೆ ಮೇಲೆ ಬರುತ್ತೆ. ಜನ ಮಣ್ಣು ಹಾಕ್ತಾನೆ ಇರ್ತಾರೆ, ಅದು ಮೈ ಮೇಲೆ ಇದ್ದಿದ್ದ ಮಣ್ಣೆಲ್ಲ ಝಾಡಿಸಿ ಅದು ನೆಲದ ಮೇಲೆ ಹಾಕಿ ಅದೇನು ಮಾಡ್ತದೆ, ನಿಂತ್ಕೊಂಡು ಪೂರ್ತಿ ಮೇಲಕ್ಕೆ ಬರುತ್ತೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನೀನು ಕೂಡ ಕೆಲಸಕ್ಕೆ ಬರೋದಿಲ್ಲ ಅಂಥೇಳಿ ಜನರನ್ನು ನಿಂದಿಸಿ ನಿನಗೆ ಬೇಡವಾದ ಕಲ್ಲು ನೀನಾಗಿರುವಾಗ, ಇವತ್ತು ನೀನು ಯೇಸು ಕ್ರಿಸ್ತನ ನಂಬಿದಾಗ ಇವತ್ತು ಜನರು ನಿನಗೆ ತುಳಿದಾಕಬೇಕು, ನಿನಗೆ ಮುಳುಗಿಸ್ಬಿಡಬೇಕು, ನಿನಗೆ ಯಾವುದು ಕೆಲಸಕ್ಕೆ ಬರದಂತೆ ಮಾಡಬೇಕಂಥೇಳಿ ಇವತ್ತು ಜನರು ನಿನ್ನ ಕಾಲು ಎಳಿತಾ ಇದ್ರು. ನೀನು ಹೆದರಬೇಡ. ನೀನು ಆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನೀನು ನಡೆದಾಗ, ಯಾವ ರೀತಿ ಕುರಿ ನಂಬಿಕೆ ಇಟ್ಟು ತನ್ನ ಯಜಮಾನನ ಮೇಲೆ ನಂಬಿಕೆ ಇಟ್ಟಿದಾಗ ಅದು ಯಾವ ರೀತಿ ಮೇಲೆ ಬಂತು, ಅದೇ ರೀತಿ ಇವತ್ತು ಯಾವುದೇ ಜನರು ನಿನಗೆ ನೀನು ವಿರೋಧವಾಗಿ ಕಾರ್ಯ ಮಾಡಿದ್ರು ನೀನು ಭಯಪಡದೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದಾಗ ಖಂಡಿತ ದೇವರು ನಿನ್ನನ್ನು ಕೂಡ ಉನ್ನತವಾದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ನಿನ್ನನ್ನು ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ದೇವರ ವಾಕ್ಯದಂತೆ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.